ಈಗ ನಮ್ಮೆಲ್ಲರ ನೆಚ್ಚಿನ ಮೆಚ್ಚಿನ ಶಾಸಕರಾದಂಥ ಶ್ರೀಯುಕ್ತ ಶಿವಗಂಗಾ ಬಿ ಬಸವರಾಜ್ರವರು ನಮ್ಮನ್ನೆಲ್ಲರೂ ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ. मैं आपके जोरदार तालियों के साथ इस्तकबाल करना चाहूँगा मोहतरम शिवगंगा सर का, जो आप तमाम से हम कलाम है. ಉರ್ದು ಅಕಾಡೆಮಿ ಬೆಂಗಳೂರು ವತಿಯಿಂದ ಈ ದಿವಸ ಆಲ್ ಸ್ಟೇಟ್ ಮುಷಾಯಿರಾ ಈ ಒಂದು ಕಾರ್ಯಕ್ರಮದ ನನ್ನ ಪ್ರೀತಿಯ ಗ್ರಾಮ ಕೆರೆಬಿಚ್ಚಿ, ಈ ಗ್ರಾಮದಲ್ಲಿ ಆಯೋಜನೆ ಮಾಡಿರುವಂತಹ ಸಮಸ್ತ ಆಯೋಜಕರಿಗೆ ಮೊದಲದಾಗಿ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಒಂದು ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಈ ಒಂದು ಉರ್ದು ಅಕಾಡೆಮಿಯ ಅಧ್ಯಕ್ಷರು ಆದಂತಹ ಹಿರಿಯರು ಆದಂತಹ ಮೌಲಾನಾ ಮುಫ್ತಿ ಮೊಹಮ್ಮದ್ ಅಲಿ ಕುರ್ಜೆ ಸಾಹೇಬ್ರೆ, ಹಾಗೂ ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರುವಂತಹ ಸಹೋದರಿ ಗ್ರಾಮ ಪಂಚಾಯಿತಿಯ ಕೆರೆಬಿಚ್ಚಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆದಂತಹ ಅಜ್ಮತ್ ಸಾಜರ್ ಅವರೇ, ಹಾಗೂ ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರುವಂಥ ಆತ್ಮೀಯರು, ನನ್ನ ಹಿತೈಷಿಗಳು, ಅವರು ಈ ಹಿಂದೆ ನಾನು ಕಾರ್ಪೊರೇಟರ್ ಆಗಿದ್ದೆ ದಾವಣಗೆರೆಯಲ್ಲಿ, ಅವ್ರ ಮನೆ ವಾರ್ಡ್ನಲ್ಲೇ ಆಗಿತ್ತು. ಅವರೆಲ್ಲ ಅವತ್ತು ನನಗೆ ಗುರುತಿಸಿ ಆಶೀರ್ವಾದ ಮಾಡಿ ರಾಜಕೀಯಕ್ಕೆ ಮೊದಲನೇ ಹೆಜ್ಜೆ ಇಡೋಕ್ಕೆ ಒಬ್ಬರು ಕಾರಣಕರ್ತರು ಅಲ್ಲ ಆದಂತಹ ಹಿರಿಯರು, ಸಹೋದರ ಸಹೋದರರಂತಹ ಟಾರ್ಗೆಟ್ ಅಸ್ಲಂ ಸಾಹೇಬ್ರೆ. ಆ್ಯಕ್ಚುಲಿ ಅವತ್ತು ಅವರು ಟಿಕೆಟ್ ಕೇಳಿದ್ರು, ಅವರು ಇಲ್ಲಿ ಬಂಡಾಯವಾಗಿ ನಿಂತಿದ್ರು ನನ್ನ ವಿರುದ್ಧ ಕಾಂಗ್ರೆಸ್ಸಿಂದ ಟಿಕೆಟ್ ಅವರು ಕೇಳಿದರು, ನಾನು ಕೇಳಿದೆ. ನನಗೆ ಕೊಟ್ಟಂಥ ಸಂದರ್ಭದಲ್ಲಿ ಬಂಡಾಯ ನಿಂತು, ಆದರೆ ಮನೆಗೆ ಹೋಗಿ ಮನವಿ ಮಾಡಿದ ಮೇಲೆ ನೀನೇನು ಬೇರೆ ಎಲ್ಲ ನನ್ನ ಬ್ರದರ್ ಇದ್ದಂಗೆ ಅಂತೇಳಿ ಅವ್ರ ಟಿಕೆಟ್ನ ಅವತ್ತು ನನಗೆ ಬಿಟ್ಕೊಟ್ಟಿದ್ದೆ. ಅದೇ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೇಬೇಕಾಗುತ್ತೆ. ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಆತ್ಮೀಯರು ಭಾಳಷ್ಟು, ನಾನೇನಾದ್ರು ಕಾರ್ಯಕ್ರಮಗಳು ಅಟೆಂಡ್ ಮಾಡಿದ್ದು, ಏನಾದ್ರು ಕೆಲಸ ಮಾಡಿದ್ದು ಒಂದು ಸಂದರ್ಭಗಳಲ್ಲಿ ಫೇಸ್ಬುಕ್ಕು ಸೋಷಿಯಲ್ ಮೀಡಿಯಾ ಸ್ಟೇಟಸ್ಗೆ ಹಾಕಿದ ಸಂದರ್ಭದಲ್ಲಿ ಅದರಲ್ಲಿ ಏನು ಸ್ಟೇಟಸ್ ನೋಡಿದಂಥ ಕಂಟೆಂಟ್ ಏನಿರುತ್ತೆ, ಆ ಕಂಟೆಂಟಲ್ಲಿ ಏನು ಸರಿ ತಪ್ಪು ಇದ್ದರೆ, ಬಸಣ್ಣ ಇದು ಸರಿ ಇದೆ ಮುಂದುವರಿ, ಬಸಣ್ಣ ಇದು ತಪ್ಪಿದೆ ತಿಳ್ಕೋಬೇಕು, ಬಸಣ್ಣ ಹಿಂಗಿದೆ ಅಂತ ನನಗೆ ಗೈಡ್ ಮಾಡುವಂತಹ ನಮ್ಮ ಸಂತೆಬೆನ್ನೂರ ಹಿರಿಯರು ಆತ್ಮೀಯರು ಆದಂತಹ ಸಿರಾಜ್ ಸಾಹೇಬ್ರೆ, ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರುವಂಥ ಈ ಒಂದು ಅಕಾಡೆಮಿಯ ಅಧ್ಯಕ್ಷರಾದಂತಹ ಉಬೇದ್ ರೆಹಮಾನ್ ಸಾಹೇಬ್ರೆ, ಹಾಗೂ ಆತ್ಮೀಯರು, ಹಿತೈಷಿಗಳು, ಪತ್ರಿಕಾ ಮಿತ್ರರು ಆದಂತಹ ಅಲ್ತಾಫ್ ರಜ್ವೀರ್ ಅವರೇ, ಹಾಗೂ ಈ ಒಂದು ವೇದಿಕೆಯ ಮೇಲೆ ಈಗ ತಾನೇ ಏನು ಹಿರಿಯರು ಸುಮಾರು 96 ವರ್ಷದ ನಮ್ಮ ಮೇಷ್ಟ್ರೊಬ್ಬರು ಭಾಳಷ್ಟು ಖುಷಿಯಾಯಿತು. ಈಗಲೂ ಅಷ್ಟು ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಂಡಿದ್ದಾರೆ, ನಾವು ಈಗಲೇ ಸುಸ್ತಾಗಿದ್ದೀವಿ 40ಕ್ಕೆ ಅಂತ ಹಿರಿಯರು, ಹಾಗೂ ಭಾಳಷ್ಟು ಜನ ಏನು ಇವತ್ತು ವೇದಿಕೆ ಮೇಲೆ ಸನ್ಮಾನ ಸ್ವೀಕರಿಸಿದ ಸಮಸ್ತ ಹಿರಿಯ ಬಂಧುಗಳೇ, ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಮಸ್ತ ನನ್ನ ತಾಯಿಯಂದಿರೇ, ಹಿರಿಯರೇ, ಹಾಗೂ ನನ್ನ ಪ್ರೀತಿಯ ಯುವಕರೇ, ಹಾಗೂ ಪತ್ರಿಕಾ ಬಂಧುಗಳೇ, ತಮಗೆಲ್ಲ ಗೊತ್ತಿದೆ. ನಾನು ಕಳೆದ ಚುನಾವಣೆಯಲ್ಲಿ ಏನು ನಾನು 2 ನಿಮಿಷ ರಾಜಕೀಯ ಕಾರ್ಯಕ್ರಮದಲ್ಲಿ ಕವಿಗೋಷ್ಠಿ ಆದರೂ ಸಂದರ್ಭ ಎಲ್ಲ ಹಿರಿಯರಿದ್ದಾರೆ, ನಮ್ಮ ತಾಯಿಯಂದಿರಿದ್ದಾರೆ, ಒಂದು 2 ಮಾತಲ್ಲಿ ರಾಜಕೀಯದ 2 ಪದ ಹೇಳ್ಬಿಟ್ಟು. ಏನಪ್ಪ ಅಂದರೆ, ಚುನಾವಣೆ ಕೌಂಟಿಂಗ್ ನಡೀತಾ ಇತ್ತು. ಮೊದಲನೇ ಸುತ್ತಿನಲ್ಲಿ 79 ಮೈನಸಲ್ಲಿ ಇದ್ದೆ ನಾನು. ತದನಂತರ 2ನೇ ಸುತ್ತಾಯಿತು. ತದನಂತರ 2ನೇ ಸುತ್ತಲ್ಲಿ ಒಂದು 1708 ಲೀಡಿಗೆ ಬಂದೆ. 2ನೇ ಸುತ್ತಿಗೆ ನಮ್ಮ ವಿರೋಧಿ ಅಭ್ಯರ್ಥಿ ಬಂದಿದ್ದರು ವೇದಿಕೆ ಅಲ್ಲಿ ಕೌಂಟಿಂಗ್ ಯಾವಾಗ ಬಂದರು, ಯಾವಾಗ 79 ಲೀಡ್ ಆದ್ರಲ್ಲ ಅವಾಗ ಬಂದರು. 2ನೇ ಸುತ್ತಿನಲ್ಲಿ ಲೀಡ್ ಆದಂಥ ಸಂದರ್ಭದಲ್ಲಿ ಕೂತರು. 3ನೇ ಸುತ್ತಲ್ಲಿ ಯಾವ ಕೌಂಟಿಂಗ್ ಇದ್ದಾವೆ ಅಂತೇಳಿ ಅವರೊಂದು ನೆಕ್ಸ್ಟ್ ಯಾವ ಬೂತ್ ಕೌಂಟಿಂಗ್ ತಗೊಳ್ತಾರೆ ಅಂತ ನೋಡಿದ್ರೆ ಕೆರೆಬಿಚ್ಚಿ ಗ್ರಾಮ ಬಂತು. ನೆಕ್ಸ್ಟ್ ಕೌಂಟಿಂಗ್ ಇದೆ ಅಂದಾಗ ಅವರಲ್ಲಿ ಕೂರಲೇ ಇಲ್ಲ. ಅವರು 2ನೇ ರೋಡಿಗೆ ಹೋಗೋದು. ಅಂದರೆ ಯಾಕಪ್ಪ ಅಂದರೆ, ನಾನು ಅವಾಗಲೇ ಹೇಳಿದ್ದೆ, ಇದೇ ವೇದಿಕೆಯಲ್ಲಿ ಇದೆ, ಈಗಲೂ ಸಹ ನೆನಪಿದೆ. ಈ ವೇದಿಕೆಗೆ ನನಗೆ ಸುಮಾರು ಹಳ್ಳಿಗಳಿಗೆ ಪ್ರಚಾರಕ್ಕೆ ಹೋಗೋಂಥ ಸಂದರ್ಭದಲ್ಲಿ ನನಗೆ ನಮ್ಮ ಹಿರಿಯರು ಮುಖಂಡರು ಕರೀತಾ ಇದ್ರು, ನಮ್ಮ ಲೀಡರ್ಸ್ ಎಲ್ಲ, ಭಯ ಬಾ ಬೇಗ ಬಾ, ವಿರೂಪಾಕ್ಷಪ್ಪರು ಬಂದವರು, ಮಗ ಬಂದವರು,
ಇನ್ನೊಬ್ರು ಬಂದವರು ನಾನು ಹೇಳ್ತಾ ಇದ್ದೆ, ಯಾರು ಏನೇ ಬಂದ್ರು ತಲೆ ಕೆಡಿಸ್ಕೊಬೇಡ್ರಿ, ಕೆರೆ ಬಿಡ್ತೀರಿ ಒಂದು ಓಟು ಬೇರೆ ಯಾರಿಗೂ ಹೋಗಲ್ಲ. ಅವ್ರ ಉದ್ದೇಶ ಏನು, ಅವ್ರು ಇಲ್ಲಿಗೆ ಬಂದರೆ ನಾನು ಬೇರೆ ಗ್ರಾಮಕ್ಕೆ ಹೋಗೋದು ತಪ್ಪಿಸೋ ಉದ್ದೇಶ ಅಷ್ಟೇ. ನೀವು ಓಟ್ ಹಾಕಲ್ಲ ಅಂತ ಅವ್ರಿಗೆ ಗೊತ್ತು. ನಾನು ನೀವು ಏನು ಮಾಡ್ತೀರಿ, ಹಿಡ್ಕೊಂಡ ಬಂದರೆ ಬೇಗ ಬರ್ರಿ ಅಂತ ನಾನು ಕರೆದ್ರೆ ನಾನು ಬೇರೆ 4-5 ಗ್ರಾಮ ಕವರ್ ಮಾಡೋದು ನಾನು ಈ ಕಡೆ ಕರೆದು ಬೇರೆ ಥರ ವ್ಯತ್ಯಾಸ ಮಾಡೋಕ್ಕೋಸ್ಕರ ಕರೀತಾ ಇದ್ದಾರೆ. ನಮ್ಮ ಓಟ್ ಯಾವುದೇ ಕಾರಣಕ್ಕೂ ಹೋಗಲ್ಲ. ನಾನು ಕೆರೆ ಬಿಡ್ತಿ ಬಗ್ಗೆ ಅಷ್ಟು ನಂಬಿಕೆಯೂ ಇದೆ. ನಾನು ಯಾಕೆಂದರೆ ಈಗಿಂದಲ್ಲ, ನಾನೇನು ನಮ್ಮ ಸಾಹೇಬ್ರು ಹೇಳಿದ್ರು, ಈಗ ಅಸ್ತಮ್ ಶೇಖ್ ಸಾಹೇಬರು ರಿಪೋರ್ಟ್ ಹೇಳಿದ್ರಲ್ಲ, ಅದೇ ರೀತಿ ನಮ್ಮ ಯುವಕರು ಅವತ್ತಿಂದ ನನಗೆ ಅದೇ ಪ್ರೀತಿ ಅಭಿಮಾನ ತೋರಿಸಿದ್ರು. ಅವಾಗ ಡೇ 1 ನಾನು 3-4 ವರ್ಷದ ಹಿಂದೆ ಕರೋನಾ ಬಂದಂಥ ಸಂದರ್ಭದಲ್ಲಿ ಸಂಘಟನೆ ಮಾಡಿದಾಗ ನಮ್ಮೇನು ಯುವಕರು ಇವತ್ತು ಸೇರಿ ಅವತ್ತು ನನಗೋಸ್ಕರ ಬೆಂಬಲ ಕೊಟ್ಟು ನನ್ನ ಜೊತೆ ಬಂದಂಥ ಮೊದಲನೇದೇ ನಮ್ಮ ಕೆರೆಬಿಟ್ಟಿ ಯುವಕರು. ಆ ಯುವಕರನ್ನ ನಾನು ಯಾವತ್ತೂ ಮರೆಯೋದಿಲ್ಲ. ಆದ್ದರಿಂದ ನಾನು ಹೇಳಿದೆ, ಯಾವುದೇ ಕಾರಣಕ್ಕೂ ಕೆರೆಬಿಟ್ಟಿ ಓಟ್ ಕೇಳ ಅಂತ ಸಂದರ್ಭ ಕರಿಬೇಡ್ರಿ, ನನಗೆ ಒಂದು ಓಟು ಮಿಸ್ ಆಗಲ್ಲ. ಅದೇ ರೀತಿ ನೀವು ಸಹ ಒಂದು ಓಟೂ ವ್ಯತ್ಯಾಸ ಆಗ್ದಂಗೆ ನನಗೆ ಕೊಟ್ಟಿದ್ದೀರಿ, ಅದನ್ನು ನೀವು ಜೀವ ಇರುತ್ತೆ ಅಂತ ಮರೆಯೋದಿಲ್ಲ. ಯಾಕಪ್ಪ ಅಂದರೆ ನಾನು ಭಾಳಷ್ಟು ನಿಮಗೆ ಇರಲಿ ಸಣ್ಣ ರೆಕಾರ್ಡಿಂಗ್ ಇದೆ, ಸ್ವಲ್ಪ ಹಾಕ್ಕೊಂಡು ಬೇರೆ ಮಾತಾಡ್ತೀನಿ. ರೆಕಾರ್ಡಿಂಗ್ 1 ನಿಮಿಷ ಹಾಕ್ಕೊಂಡು